ಒಂದು ಹಳ್ಳಿಯಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಇಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಅಮ್ಮ ಅಮ್ಮ ಕಸ್ತೂರ್ ಬರ್ತಿದ್ದಾರೆ, ಕಸ ಎಲ್ಲಿಟ್ಟಿದ್ಯಾ? ಅಲ್ಲೇ ಕಾಂಪೌಂಡ್ ಹತ್ರ ಇದೆ ನೋಡು. ಹೇ ಪುಟ, ಏನ್ ಅಂಕಲ್? ಬಾಯಿಲಿ. ಯಾರು ಬರ್ತಿದ್ದಾರೆ ಅಂದೆ? ಕಸ್ತೂರು. ನೋಡು, ಅವ್ರನ್ನ ಕಸ್ತೂರು ಅಂತ ಅನ್ಬಾರ್ದು. ಯಾಕೆ? ಈಗ ನಮ್ ದೇಶ ಕಾಯೋರ್ನ ಏನಂತ ಅಂತೀವಿ? ಸೋಲ್ಜರ್ಸ್ ಅಂತ. ಆಮೇಲೆ ನಾವು ದಿನ ಊಟ ಮಾಡ್ತೀವಲ್ಲ, ಅದನ್ನ ಬೆಳೆಯೋರು ಯಾರು? ರೈತರು. ಗುಡ್. ಅಕಸ್ಮಾತ್ ನಮ್ಗೆ ಹುಷಾರಿಲ್ಲ ಅಂತಂದ್ರೆ ನಾವ್ ಯಾರ ಹತ್ರ ಹೋಗ್ತೀವಿ? ಡಾಕ್ಟರ್ ಹತ್ರ. ವೆರಿ ಗುಡ್. ನಮ್ ದೇಶದ ಸೈನಿಕರಿಲ್ಲ ಅಂತಂದ್ರೆ ಏನಾಗುತ್ತೆ? ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಹಾಗೆ ರೈತರಿಲ್ಲ ಅಂದ್ರೆ ಊಟನೇ ಇರಲ್ಲ. ಗುಡ್. ಡಾಕ್ಟರ್ಸ್ ಇಲ್ಲ ಅಂತಂದ್ರೆ? ಅಯ್ಯೋ, ನಾವೆಲ್ಲ ಯಾವ್ದಾವ್ದೋ ಕಾಯಿಲೆ ಬಂದು ನರಳಿ ಸಾಯ್ಬೇಕಾಗುತ್ತೆ ಅಷ್ಟೇ. ಹಾಗೇನೆ ಈಗ ನೀನ್ ಕಸ್ತೋರು ಅಂತ ಅಂದಲ್ಲ, ಅವ್ರಿಲ್ಲ ಅಂದ್ರೆ ಏನಾಗುತ್ತೆ ಹೇಳು ನೋಡ್ತೀನಿ. ಏನಾಗುತ್ತೆ? ಅವ್ರು ಬರೀ ಒಂದು ವಾರ ನಮ್ಮ ಮನೆ ಹತ್ರ ಬಂದು ಕಸ ತಗೊಂಡು ಹೋಗ್ಲಿಲ್ಲ ಅಂತಂದ್ರೆ ಆ ಕಸ ಇಟ್ಕೊಳಕ್ಕೆ ನಮ್ಮ ಮನೇಲಿ ಜಾಗನೇ ಇರೋದಿಲ್ಲ. ಹಾಗೆ ನಮ್ ಸುತ್ತಮುತ್ತ ಇರೋ ಏರಿಯಾಗಳಲ್ಲಿ ಅವ್ರು ಬಂದು ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ನೀನೇ ಯೋಚನೆ ಮಾಡು. ಏನಾಗುತ್ತೆ? ದೇಶದ ಹೊರಗಡೆ ಇರೋ ಶತ್ರುಗಳನ್ನ ದೇಶದ ಒಳಗಡೆ ಬರ್ದೇ ಇರೋ ಹಾಗೆ ಹೇಗೆ ನಮ್ಮ ಸೈನಿಕರು ಕಾಪಾಡ್ತಾರೋ ಹಾಗೆ ನಮ್ಮ ದೇಶದ ಒಳಗಡೆ ಈ ಕಸ ಅನ್ನೋದೇ ನಮ್ಗೆ ದೊಡ್ಡ ಶತ್ರು. ಅದ್ರ ವಿರುದ್ಧ ಹೋರಾಡೋರೆ ಅವರು. ನಮ್ಮ ಈ ಸುತ್ತಮುತ್ತ ಇರೋ ಪರಿಸರ ಇಷ್ಟೊಂದು ಸ್ವಚ್ಛವಾಗಿರೋದಕ್ಕೆ, ನಾವು ಆರಾಮಾಗಿ ಉಸಿರಾಡ್ತಿರೋದಕ್ಕೆ ಅವರೇ ಕಾರಣ. ಪರಿಸರ ಅಂದ್ರೇನೆ ಹಸಿರು. ಆ ಹಸಿರನ್ನ ಉಳಿಸೋದಕ್ಕೆ ಹೋರಾಟ ಮಾಡ್ತಿರೋರೆ ಪೌರ ಕಾರ್ಮಿಕರು. ಅವ್ರನ್ನ ಹಸಿರು ಸೈನಿಕ ಅಂತ ಕರಿಬೇಕು. ಆಯ್ತು, ಗೊತ್ತಾಯ್ತಾ? ಹಾಗೆ ಅವ್ರು ಎಲ್ಲೇ ಸಿಕ್ಕಿದ್ರು ಅವ್ರಿಗೆ ಸೆಲ್ಯೂಟ್ ಹೊಡೆದ್ರು ತಪ್ಪಿಲ್ಲ. ಆಯ್ತು ಅಂಕಲ್. ಇನ್ಮೇಲೆ ಅವ್ರನ್ನ ಕಸ್ತೂರು ಅಂತ ಕರಿಬಾರ್ದು. ಆಯ್ತು ಅಂಕಲ್. ವೆರಿ ಗುಡ್. ಹೋಗು.